ದುಬೈ ವಿಡಿಯೋಸ್ ಹಾಕಿದ ತಕ್ಷಣ ತುಂಬಾ ಜನ ಕಮೆಂಟ್ ಮಾಡಿದ್ದು ಗಂಡನ ಕಾಸಲ್ಲಿ ಶೋಕಿ ಮಾಡಬೇಡ ಅಂತ. ಅಯ್ಯೋ, ನನ್ನ ಕಾಸಲ್ಲೇ ನಾನು ಶೋಕಿ ಮಾಡಿಲ್ಲ, ನನ್ನ ಗಂಡನ ಕಾಸಲ್ಲಿ ಯಾಕೆ ಶೋಕಿ ಮಾಡಲಿ? ಗಂಡ ಆಗಲಿ ಬಾಯ್ ಫ್ರೆಂಡ್ ಆಗಲಿ ಅವ್ರ ಹತ್ರ ಕಾಸು ಕಿತ್ಕೊಳ್ಳೋದಲ್ಲ, ಅವ್ರಿಗೆ ನಾವು ಸಪೋರ್ಟ್ ಆಗಿ ನಿಲ್ಬೇಕು. ಯಾಕೆಂದ್ರೆ ನಾನು 17 ವಯಸ್ಸಿಂದ ಇವಾಗ 30 ವರ್ಷ ನನಗೆ, ಇವಾಗವರೆಗೂ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ನನ್ನ ಕಾಲದ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ದುಬೈ, ವಿಯೆಟ್ನಾಂ ಇಂಥ ಇಂಟರ್ನ್ಯಾಷನಲ್ ಟ್ರಿಪ್ ಬಿಕಾಸ್ ನಾನು ಒಂದು ಪ್ಲಾಟ್ಫಾರ್ಮ್ ನ ಚೂಸ್ ಮಾಡಿರೋದು. ಮನೇಲಿ ಕುತ್ಕೊಂಡು ನಾನು ಡಿಜಿಟಲ್ ಸ್ಕಿಲ್ಸ್ ಒಂದಿಗೆ ಸಂಪಾದನೆಯನ್ನು ಸ್ಟಾರ್ಟ್ ಮಾಡೋದಲ್ಲದೆ ಈ ಕಂಪ್ನಿ ನನ್ನ ರೆಕಗ್ನೈಸ್ ಮಾಡಿ 2 ಇಂಟರ್ನ್ಯಾಷನಲ್ ಟ್ರಿಪ್ ನ ನನಗೆ ಸ್ಪಾನ್ಸರ್ ಮಾಡಿತ್ತು. ನಿಮ್ ತರ ನಾನು ನೆಗೆಟಿವ್ ಕಮೆಂಟ್ ಹೇಳಲ್ಲ, ಬಟ್ ನೀವು ಹೇಗೆ ಸಂಪಾದನೆಯನ್ನು ಮಾಡ್ಬೋದು ಅಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ, ನಾನ್ ನಿಮ್ಗೆ ಗೈಡ್ ಮಾಡ್ತೀನಿ. ಫಸ್ಟ್ ನೆಗೆಟಿವಿಟಿನ ಫಸ್ಟ್ ಬೇಡಿ, ಆವಾಗಲೇ ನೀವು ಉದ್ಧಾರ ಆಗೋದು. ವಾಟ್ಸ್ಆಪ್ ನಂಬರ್ ಡಿಸ್ಪ್ಲೇ ಮಾಡ್ತಿದ್ದೀನಲ್ಲ, ಇದಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ನೇಮ್, ಏಜ್, ಪ್ರೊಫೆಷನ್, ಪ್ಲೇಸ್ ನ ಫಿಲ್ ಮಾಡಿ ಕಳಿಸಿ. ನಾನ್ ನಿಮ್ಗೆ ಮನೇಲಿ ಕುತ್ಕೊಂಡು ಡೀಟೇಲ್ ಸ್ಕಿಲ್ಸ್ ನ ಕಲ್ತ್ಕೊಂಡ್ರೆ ನಾವು ಹೇಗೆ ಸಂಪಾದನೆಯನ್ನು ಮಾಡ್ಬೋದು ಇದ್ರದ್ದು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನಾನು ಕೊಡ್ತೀನಿ. ನೀವು ಬೆಳೀರಿ. ಫಸ್ಟ್ ಆಫ್ ಆಲ್ ಬೇರೆಯವ್ರು ಬೆಳೀತಾ ಇದ್ದಾರೆ ಅಂದ್ರೆ ಅವ್ರು ಹೇಗೆ ಬೆಳೆದಿದ್ದಾರೆ ಅದನ್ನ ತಿಳ್ಕೊಳಕ್ ಟ್ರೈ ಮಾಡಿ. ನಾನು ಹೇಳ್ತಾ ಇದ್ನಲ್ಲ, ನಾನು ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದು. ನನಗೆ ಪೇರೆಂಟ್ಸ್ ಸಪೋರ್ಟ್ 1 ರೂಪಾಯಿ ಕೂಡ ಇದ್ದಿಲ್ಲ. ಯಾವ ಕಡೆನೂ ನನಗೆ ಸಪೋರ್ಟ್ ತಗೊಳಕ್ಕೆ ನನಗೆ ಆ ಸಪೋರ್ಟ್ ಅನ್ನೋದು ಸಿಕ್ಲಿಲ್ಲ. ಸೊ ಅದಕ್ಕೆ ನಾನೇ ಏನಾದರೂ ಮಾಡ್ಬೇಕು, ಏನೆಲ್ಲ ಮಾಡ್ಬೇಕು ಎಲ್ಲ ಮಾಡಿದ್ದೀನಿ ಈ ಒಂದು ಪೊಸಿಷನ್ಗೆ ಬರೋದಕ್ಕೆ. ಲೈಫ್ ತುಂಬಾ ದೊಡ್ಡದು, ಫಸ್ಟ್ ಪಾಸಿಟಿವ್ ಆಗಿ ನೋಡಿ.